ಹಿಂಗೆ ಸ್ವಲ್ಪ ಜೋರಾಗಿ ಬರ್ತಾರೆ ತಿಂಡಿ ತಿಂದಿಲ್ವಾ? ಸುಪ್ರಿಯ ಕೋಲ ಬೆಂಗಳೂರು. ಓಕೆ. ಶಿಲ್ಪ ಬೆಂಗಳೂರು. ಶೀಲಾ ಬೆಂಗಳೂರು. ಏನು ಹೆಸರು? ಬೆಂಗಳೂರು. ಬೆಳಗಾವಿ. ಹೆಸರು ಶಶಿಕಲಾ ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಡ್ರ, ಆಮೇಲೆ ಮೆಣಸಿನ ಮೆಣಸಿನಲ್ಲಿ ಸಕ್ಕರೆ ಪುಡಿ ಮಾಡ್ಕೊಡ್ರ, ಆಮೇಲೆ ಪುಟಾಣಿನ ಪುಡಿ ಮಾಡೋದು. ಎಣ್ಣೆ ಬಿಸಿ ಆದಂಗೆ ಶೇಂಗಾನು ಅರಳುತ್ತೆ, ಅಂದರೆ ಅದು ಒಂಥರ ಬಾಯ್ಲ್ ಆಗುತ್ತೆ. ಬಟ್ ನೀರಲ್ಲಿ ನಾವು ಕುದಿಸೋದಕ್ಕೂ ಎಣ್ಣೆಯಲ್ಲಿ ಕರಿಯೋದಕ್ಕೂ ವ್ಯತ್ಯಾಸ ಇದೆ. ನೆಲಗಡ್ಡೆ ಮುಳುಗುವಷ್ಟು, ನೆಲಗಡ್ಡೆ ಮುಳುಗುವಷ್ಟು ಆಯ್ತು. ಒಂದು 5 ಜನ ನೋಡ್ಬೋದು, 5 ಜನ ಒಟ್ಟಿಗೆ ಬೇಡ. ಉಪ್ಪು ಅಂತ ಈಗ ಯಾರಿಗೂ ಕೊಡೋಣ, ಬೇಸಿಗೆ ಯಾರಿಗೂ ಚಾಟ್ ಮಸಾಲ ತರಬೇತಿ ಶಿಬಿರ ಇವತ್ತು ಪ್ರಾರಂಭವಾಗ್ತಾ ಇದೆ. ಈ ಒಂದು ತರಬೇತಿ ಶಿಬಿರಕ್ಕೆ ಸ್ವಲ್ಪ ಬೆಂಡ್ ಮಾಡೋಣ, ಕಾಣಬೇಕು, ಸ್ವಾಗತವನ್ನು ಬಯಸ್ತೇನೆ. ಈಗ ಆಲ್ರೆಡಿ ನೀವು ನಮ್ಮ ತರಬೇತಿ ಶಿಬಿರದಲ್ಲಿ ಇದ್ದವರು ಇದ್ದೀರಿ, ಹಾಗೆ ಹೊಸದಾಗಿ ಬಂದವರು ಕೂಡ ಇದ್ದೀರಿ. ಈ ತರಬೇತಿ ಶಿಬಿರದ ಉದ್ದೇಶ ಏನು? ಸ್ವಂತ ಉದ್ಯೋಗ ಮಾಡಲಿಕ್ಕೆ ಅನುಕೂಲವಾಗುವಂಥ ಎಲ್ಲ ರೀತಿಯಾದ ಒಂದು ತರಬೇತಿಯನ್ನು ನಿಮಗೆ ಇವಾಗ ಹೇಳ್ಕೊಡ್ತಾರೆ. ಇದು 6 ದಿನಗಳ ಕೋರ್ಸ್ ಇರುತ್ತೆ, 6 ದಿನಗಳ ತರಬೇತಿ ಶಿಬಿರ ಆಗಿರುತ್ತೆ. ಈ ತರಬೇತಿ ಶಿಬಿರದಲ್ಲಿ ನಿಮಗೆ ಆಲ್ ಟೈಪ್ಸ್ ಆಫ್ ಉತ್ತರ ಕರ್ನಾಟಕ ಹಾಗೂ ನಮ್ಮ ಬ್ಯಾಂಗ್ಳೂರು ಸೈಡಿನ ಎಲ್ಲ ಶೈಲಿಗಳನ್ನು ನಿಮಗೆ ತೋರಿಸ್ಕೊಡ್ತಾರೆ. ಈಗ ಜಸ್ಟ್ ಎಕ್ಸಾಂಪಲ್, ಈಗ ಈ ಒಂದು ಕಡಲೆಕಾಯಿ ಬೀಜದಿಂದ
ಈ ಮಸಾಲದಲ್ಲಿ ಅವರು ಹೇಳಿ ಮಂಜುನಾಥ್, ಇದರಲ್ಲಿ ಏನು ವೆರೈಟೀಸ್ ಮಾಡ್ತೀವಿ ನೀವು? ಇದು ಮಸಾಲ ಶೇಂಗಾ ಮೇಡಮ್. ಓಕೆ. ಇದು ಮೊದಲನೇದು ಹುರಿದಿಟ್ಕೊಂಡ್ಬಿಟ್ರೆ ಅದು ಮಂಡಕ್ಕಿಗೆ ಆಮೇಲೆ ಗಿರ್ಮಿಟ್ಗೆ ಎಲ್ಲ ಯೂಸ್ ಆಗುತ್ತೆ. ಅದಾಗಿ ಸ್ವಲ್ಪ ಖಾರ, ಉಪ್ಪ, ಅಜ್ವಾನು, ಜೀರಿಗೆ, ಸಕ್ಕರೆ ಪುಡಿ, ಉಪ್ಪು ಎಲ್ಲ ಹಾಕಿ ಈ ಥರ ಮಾಡಿದರೆ ಕರಿಬೇವೆಲ್ಲ ಹುರಿದಾಕಿ ಮಸಾಲೆ ಖಾರ ಆಯಿತು. ಇದು ಒಂದು ಪ್ರಾರಂಭಿಕ ಒಂದು ಹಂತ. ಇದರಲ್ಲಿ ಎಷ್ಟು ಟೈಪ್ಸ್ ಆಫ್ ವೆರೈಟೀಸ್ ನಿಮಗೆ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ಕಡಲೆಬೀಜ ಎಲ್ಲದಕ್ಕೂ ಮುಖ್ಯ ಆಗುತ್ತೆ, ಪ್ರತಿಯೊಂದಕ್ಕೂ ಮುಖ್ಯ ಆಗುತ್ತೆ. ಅಂದರೆ ನಾವು ಚುಮ್ಮರಿ ಚೂಡ ಆಗ್ಬೋದು ಮತ್ತು ಗಿರ್ಮಿಟ್ ಆಗ್ಬೋದು ಎಲ್ಲದಕ್ಕೂ ಬಳಕೆ ಆಗುತ್ತೆ. ಇದು ಕರಿದ ಮೇಲೆ ನಾವು ಇದು ಈಸಿಯಾಗಿ ಆಗಲಿ ಅಂತ, ಟಕ ಆಗಲಿ ಅಂತ ನಾವು ಮಸಾಲೆ ಶೇಂಗಾನ ಮೊದಲು ಸಿದ್ಧತೆ ಮಾಡ್ತೀವಿ. ಎಲ್ಲ ಚೆನ್ನಾಗಿ ಬಂತ ಟೇಸ್ಟ್ ಮಾಡಿ. ಈ ಶೇಂಗಾದಿಂದ ನಾವು ಸಿದ್ಧತೆ ಪಡಿಸಿದಂಥ ಶೇಂಗಾವನ್ನು ಚುರುಮುರಿ 2 ರೀತಿ, ಚುರುಮುರಿ ಮತ್ತು ತಿಳು ಅವಲಕ್ಕಿ, ಅದಾದಮೇಲೆ ಗಿರ್ಮಿಟ್ಗೆಲ್ಲ ನಾವು ಬಳಕೆ ಮಾಡ್ತೀವಿ. ಜೊತೆಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಎಲ್ಲದಕ್ಕೂ ನೀವು ಏನೇ ಐಟಮ್ಸ್ ಮಾಡಿದ್ರು ಕೂಡ ಇದು ಕಿಂಗ್. ಪೇಪರ್ ಅವಲಕ್ಕಿ ಕೂಡ ಇದು ಮಿಶ್ರಣ ಆಗುತ್ತೆ. ಟೋಟಲ್ ಆಗಿ 90% ನಮಗೆ ಶೇಂಗಾ ಬೇಕೇ ಬೇಕು ಎಲ್ಲ ಅಡುಗೆಗೆ. ಸೊ ಕೆಲವೊಂದು ಬಳಕೆ ಆಗಲ್ಲ, ಕೆಲವೊಂದು ಬಳಕೆ ಆಗುತ್ತೆ. ಬಳಕೆ ಆದರೆ ತುಂಬ ಉತ್ತಮ ಆಗುತ್ತೆ. ಉತ್ತಮ ಆದರೆ ಬಿರಿಯಾನಿಗೆ ಹಾಕೋಕ್ಕಾಗಲ್ಲ. ಹಿಂಗಾಗಿ ಎಲ್ಲದಕ್ಕೆ ಹಾಕಕ್ಕೆ ಈ ದಾಬೇಲಿ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಆಗ್ಬೋದಲ್ಲ? ಡಾಬೆಲ್ಗೆಲ್ಲ ಸ್ಟಫಿಂಗ್ ಅಲ್ಲಿ. ಅರೆ ಅದು ಮೆನುವಲ್ಲಿ ಇಲ್ಲ, ಅದಕ್ಕೆ ನಾವು ಹೇಳ್ತೀವಿ. ಶೇಂಗಾ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಇದು ಪ್ರಥಮ ಹಂತ. ಆಲ್ ದಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಕಲಿತ್ಕೊಂಡು ಅರ್ಥ ಆಯ್ತಾ ನಿಮಗೂ? ಏನೋ ಡೌಟ್ಸ್ ಇದರಲ್ಲಿ? ಸಾರಿ ಹೇಳಿ ಆಯ್ತು. ಸಾಲ್ಟ್ ಒಂದು ಸೇರಿಸ್ಕೊಳ್ಳಿ. ಓಕೆ, ಬೈ ಮಿಸ್ಟೇಕ್. ಬೆಳಗ್ಗೆ ಏನೇನು ಉಳಿಬೇಕು ಅನ್ನೋದು ಗೊತ್ತಾಗಿರಲ್ಲ. ನೆಲಗಡಲೆ ಉಳಿತಾರೆ, ಕಡಿಮೆ ಉಳಿತಾರೆ. ಬಾಕಿಗೆಲ್ಲ ಹಚ್ಚಿಲ್ಲ ಏನೇನು ಹಚ್ಚಿದ್ದೀರಾ? ಈರುಳ್ಳಿ, ಬೆಳ್ಳುಳ್ಳಿ ಹಚ್ಚಿಲ್ಲ. ಮೆಣಸಿನಕಾಯಿ ಹಚ್ಚಿಲ್ಲ. ಹಸಿಮೆಣಸಿನಕಾಯಿನ ಸ್ವಲ್ಪ ಜೀರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ನೀಟಾಗಿ. ಅದು ಹಸಿಮೆಣಸಿನಕಾಯಿ ಏನು ಮಾಡಬೇಕು? ನೀವು ನೋಡ್ಬೋದು